ಮೋಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇವತ್ತು ಸಂಜೆಯದ್ದು ಜೋಸೆಫ್ ಕೆಂಟ್ ರಾಜೀನಾಮೆ. ನ್ಯಾಷನಲ್ ಕೌಂಟರ್ ಟೆರರಿಸಮ್ ಸೆಂಟರ್ ಅಂತ ಇದೆ ಅಮೇರಿಕದಲ್ಲಿ, ಭಯೋತ್ಪಾದನೆ ನಿಗ್ರಹ ಪಡೆ, ಅದರ ಡೈರೆಕ್ಟರ್ ಜೋಸೆಫ್ ಕೆಂಟ್ ರಾಜೀನಾಮೆ ಪತ್ರ ನನ್ನ ಕೈಯಲ್ಲಿದೆ. ತುಂಬ ಡೀಟೇಲ್ ಆಗಿದೆ ಇದು, ತುಂಬ ಹೃದಯ ಸ್ಪರ್ಶಿ ಇದೆ. ಇದರಲ್ಲಿ ಗೊತ್ತಾಗೋದೇನೆಂದರೆ ಜೋಸೆಫ್ ಕೆಂಟ್ ಹೆಂಡ್ತಿನೂ ಮಿಲಿಟ್ರಿಲಿದ್ದರು. ಇರಾಕ್ ಜೊತೆಗಿನ ಯುದ್ಧದಲ್ಲಿ ಅವರು ಮೃತಪಟ್ಟಿದ್ದಾರೆ. ನಾನು ಹೆಂಡ್ತಿನ ಕಳ್ಕೊಂಡಿದ್ದೀನಿ, ನಮಗೆ ಸೂತ್ರ ಸಂಬಂಧ ಇಲ್ಲದ ಯುದ್ಧದಲ್ಲಿ, ಹಿಂಗೆ ಇನ್ನೂ ಎಷ್ಟು ಜನ ಸಾಯ್ಬೇಕು ಅಂತ ಕೇಳ್ತಾರೆ ಅವರು. ಆ್ಯಸ್ ಅ ವೆಟ್ರನ್ ಹೂ ಡೆಪ್ಲಾಯ್ಡ್ ಟು ಕಾಂಬ್ಯಾಟ್ 11 times ಆ್ಯಂಡ್ ಆ್ಯಸ್ ಅ ಗೋಲ್ಡ್ ಸ್ಟಾರ್ ಹಸ್ಬೆಂಡ್ who lost my beloved wife Shannon in a war manufactured by Israel, I cannot support sending the next generation to fight and die in the war that serves no benefit to American people nor justifies the cost of American lives. ಒಂದು ಪ್ಯಾರಾಗ್ರಾಫ್ ನಾನು ಹೇಳ್ತಾ ಇರೋದಷ್ಟೇ. ಬೇಡ ಅಂದರೂ ನೀವು ಇರಾನಿನ ಮೇಲೆ ದಂಡೆತ್ತುಕೊಂಡು ಹೋಗಿದ್ದೀರಿ. ಈ ಹಿಂದಿನ ಚುನಾವಣೆಗಳಲ್ಲಿ 2016, 2020, 2024 ನಿಮ್ಮ ಚುನಾವಣೆಯಲ್ಲಿ ನಿಲುವೇನಾಗಿತ್ತು? 2025ರ ಮಧ್ಯಭಾಗದ ತನಕ ಕರೆಕ್ಟಾಗಿದ್ರಿ ನೀವು. ಇರಾನ್ನಿಂದ ಅಮೇರಿಕಕ್ಕೆ ಇಮ್ಮಿಡಿಯೇಟ್ ಥ್ರೆಟ್ ಇಲ್ಲ. ಹಿ ಟೆಲ್ಸ್ ಇಟ್. ಇಮ್ಮಿಡಿಯೇಟ್ ಥ್ರೆಟ್ ಇಲ್ಲ, ಥ್ರೆಟ್ಟೇ ಇಲ್ಲ ಅಂತಲ್ಲ. ದಿನ ಬೆಳಗಾದರೆ ಇರಾನ್ ಹೇಳೋದು ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲ್ ಅಂತ. ಬಟ್ ಇಮಿಡಿಯೇಟ್ ಯಾವ ಥ್ರೆಟ್ಟು ಇರಲಿಲ್ಲ. ಅಮೇರಿಕದಲ್ಲಿರುವ ಇಸ್ರೇಲಿ ಲಾಬಿಗೆ ಮಣಿದು ನೀವು ಈ ಯುದ್ಧಕ್ಕೆ ಹೋದ್ರಿ ಅಂತೆಲ್ಲ ಹೇಳಿ, ಆದಷ್ಟು ಬೇಗ ದೇವರು ನಿಮ್ಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳಿ ಜೋಸೆಫ್ ಕೆಂಟ್ ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು ಕಡೆ ಇರಾನಿನ ಮೇಲೆ ದಾಳಿ ನಡೆಸ್ತಾ ಇರುವಂತಹ ಡೊನಾಲ್ಡ್ ಟ್ರಂಪ್, ಇನ್ನೊಂದು ಕಡೆ ಅವರ ದೇಶದ ಒಳಗಿನ ಇವನ್ನು ಹ್ಯಾಂಡಲ್ ಮಾಡಬೇಕಲ್ಲ. ಬಿಗ್ ಬ್ಲೋ ಇದು, ತುಂಬ ದೊಡ್ಡ ಹಿನ್ನಡೆ. ನೋಡಿ, JD ವ್ಯಾನ್ಸ್ ಅಮೇರಿಕದ ಉಪಾಧ್ಯಕ್ಷರು ಅಧ್ಯಕ್ಷರ ಜೊತೆಗಿಲ್ಲ ಅಂತ ಒಂದು ಚರ್ಚೆ ಇತ್ತು. ಯಾವತ್ತೂ ಯುದ್ಧ ಶುರುವಾದ್ಮೇಲೆ ಓಪನ್ ಆಗಿ ನಾವು ಇದರ ಜೊತೆಗಿದ್ದೀವಿ ಯಾವತ್ತೂ ಹೇಳಿರಲಿಲ್ಲ. ಈಗೇನೋ ಇವತ್ತೇನೋ ಇಲ್ಲ ನಾನು ಜೊತೆಗಿದ್ದೀನಿ ಅಂತೇನೋ ಒಂದು ತೇಲಿಸಿ ಬಿಡುವ ಹೇಳಿಕೆ ಥರದ್ದೊಂದು JD ವ್ಯಾನ್ಸಿಂದ ಬಂದಿದೆ. ಅಂಥ ಟೈಮ್ನಲ್ಲಿ ಜೋಸೆಫ್ ಕೆಂಟ್ ರೆಸಿಗ್ನೇಷನ್, ಡೊನಾಲ್ಡ್ ಟ್ರಂಪ್ ಏನೇನು ವಾದ ಇತ್ತಲ್ಲ, ಯಾಕೆ ಯುದ್ಧ ಬೇಕಾಗಿತ್ತು ಅಮೇರಿಕಕ್ಕೆ ಅಂತ, ಅದಕ್ಕೊಂದು ದೊಡ್ಡ ಹೊಡೆತವನ್ನು ಈ ರೆಸಿಗ್ನೇಷನ್ ಕೊಟ್ಟಿದೆ, ಈ ರಾಜೀನಾಮೆ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.